टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ವಿರೋಧಿ ಕೂಟದ ವಿರುದ್ಧವಾಗಿ ಭಾರತದ ಸಮರ ಮುಂದುವರೆದಿದೆ. ಟರ್ಕಿ ಹಾಗೆ ಚೀನಾದ ಕಂಪನಿಗಳಿಗೆ ಬಾನ್ ಬಿಸಿ ತಟ್ಟುತ್ತಾ ಇದೆ. ಟರ್ಕಿಯ ಸೆಲೆಬಿ ಏರ್ಪೋರ್ಟ್ ಸರ್ವಿಸ್ಗೆ ತಡೆ ನೀಡಲಾಗಿದೆ. ಏನೇನ ಕಟ್ಟಾಗ್ತಾ ಇದೆ ಅನ್ನೋದನ್ನ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿವಿ ಶೈಕ್ಷಣಿಕ ಸಂಬಂಧಗಳನ್ನ ಕಟ್ ಮಾಡ್ತಾ ಇದೆ ಭಾರತ. ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಆಮೇಲೆ ಟರ್ಕಿಯಲ್ಲಿ ಚಿತ್ರೀಕರಣವನ್ನ ಮಾಡೋದಿಲ್ಲ ಅನ್ನೋದಾಗಿಯೂ ಕೂಡ ಕೆಲವು ಕಲಾವಿದರು ಇದಾಗಲೇ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಉತ್ತರ ಪ್ರದೇಶ ಕಾನ್ಪುರ ವಿಶ್ವವಿದ್ಯಾಲಯ ಇಲ್ಲೆಲ್ಲ ಭಾರತದಲ್ಲಿ ಅತಿ ಹೆಚ್ಚು ಟರ್ಕಿಯ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಇದೀಗ ಬ್ರೇಕ್ ಬೀಳ್ತಾ ಇದೆ. ಅಲ್ಲಿಯ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗ್ಲೇ ನಾವು ಹೇಳಿದ್ವಿ ಏರ್ಪೋರ್ಟ್ಗಳಲ್ಲಿ ಒಂದು ಜವಾಬ್ದಾರಿಯುತ ಒಂದು ಪೊಸಿಷನ್ ಅನ್ನ ಅವ್ರಿಗೆ ಯಾವ ರೀತಿಯಾಗಿ ನಂಬಿ ಕೊಟ್ಟಿದ್ವಿ ಅಂತ. ಬಟ್ ಅದು ಯಾವುದಕ್ಕೂ ಕೂಡ ಅವರು ಅರ್ಹರಲ್ಲ ಅನ್ನೋದನ್ನ ಈ ಭಾರತ ಹಾಗೆ ಪಾಕಿಸ್ತಾನದ ಕದನದ ನಡುವೆ ಗೊತ್ತಾಗಿ ಬಿಟ್ಟಿದೆ. ಟರ್ಕಿಯ ನೈಜತೆ ಏನು ಅಥವಾ ಚೀನಾದ ನೈಜತೆ ಏನು, ಅವರುಗಳ ಸ್ಥಾನ ಎಲ್ಲಿ, ಏನ್ ಕೊಡಬೇಕು, ಯಾವುದಕ್ಕಷ್ಟೇ ಅರ್ಹರು ಅನ್ನೋದು ಅರ್ಥವಾಗಿದೆ. ಅದರಂತೆಯೇ ನಡೆದುಕೊಂಡಿದೆ ಭಾರತ.